ಈಗ ಆಲ್ರೆಡಿ ನೋಡ್ತಾ ಇದ್ರಿ, ವಿರೋಧ ಪಕ್ಷ ನಾಯಕರನ್ನ ಆಯ್ಕೆ ಮಾಡ್ಲಿಕ್ಕೆ ಆಗಿಲ್ಲ ಬಿಜೆಪಿ ಹೈಕಮಾಂಡ್ಗೆ. ರಾಜ್ಯಾಧ್ಯಕ್ಷದ ವಿಚಾರ ಅವ್ರ ಪಕ್ಷಕ್ಕೆ ಸಂಬಂಧಪಟ್ಟಿದ್ದು. ಬಿಕಾಸ್ ಈಗ ಆಲ್ರೆಡಿ ನಳಿನ್ ಕುಮಾರ್ ಕಟೀಲ್ ಅವರ ಅವಧಿ ಆಗಸ್ಟ್ ನಲ್ಲಿ ಮುಗಿದಿದ್ರೂ ಕೂಡ ಇನ್ನೂ ಮುಂದುವರಿಸಲಾಗ್ತದೆ. ಆ ಒಂದು ಆಯ್ಕೆ ಕೂಡ ಆಗುತ್ತೆ ವಿರೋಧ ಪಕ್ಷ ನಾಯಕನ ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ ಅಂತ ಹೇಳಲಾಗ್ತದೆ. ಇನ್ನ ಸಿ.ಟಿ. ರವಿ ಅವರನ್ನ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಕೊಟ್ಟ ನಂತರ ಅವರ ಹೆಸರು ಕೇಳಿ ಬರ್ತಾ ಇತ್ತು. ಅವರ ಹೆಸರು ಕೇಳಿ ಬರ್ತಲೇ ಸೋಮಣ್ಣ ಅವರು ಆಕ್ಟಿವ್ ಆಗ್ಬಿಟ್ಟವರಂತೆ. ಸಿ.ಟಿ. ರವಿ ರಾಜ್ಯಾಧ್ಯಕ್ಷರಾಗಿ ಮಾಡ್ಲಿಕ್ಕೆ ಸೋಮಣ್ಣ ಕಸರಂತಂತೆ. ಸೋಮಣ್ಣ ಅವ್ರ ಮಾತೆಲ್ಲ ಕೇಳಂಗಿದ್ದಿದ್ರೆ ಏನೇನೋ ಆಗ್ಬಿಟ್ಟಿರೋದು. ಸೋಮಣ್ಣ ಅವ್ರು ಏನೇ ಕಸರತ್ತು ಮಾಡಿದ್ರು ಅವ್ರ ಮಾತಿಗೆ ಎಷ್ಟು ಬೆಲೆ ಕೊಡಬೇಕು ಅಷ್ಟೇ ಸಿಗೋದು. ಬಿಕಾಸ್ ಅವರೇ ಆಕಾಂಕ್ಷಿ ಆಗಿದ್ರು. ನಾನೀಗ ಆಲ್ರೆಡಿ ನಿರುದ್ಯೋಗಿ ಆಗ್ಬಿಟ್ಟಿದ್ದೀನಿ, ನನಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಡಿ ಅಂತ ಕೇಳಿದ್ರು. ಅವರಿಗೆ ಯಾವ ರೀತಿಯಾಗಿ ಮನ್ನಣೆ ಕೊಡ್ತಾರೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಅವರನ್ನು ಯಾವುದೇ ಸಮಿತಿಗೂ ಕೂಡ ಹಾಕೊಂಡಿರಲಿಲ್ಲ ಈ ಹಿಂದೆ ಎಲೆಕ್ಷನ್ ನಡೆಯುವಂಥ ಸಂದರ್ಭದಲ್ಲಿ. ಸೊ ಹೀಗಾಗಿ ಸೋಮಣ್ಣ ಅವರ ಮಾತಿಗೆ ಎಷ್ಟು ಮಟ್ಟಿಗೆ ವ್ಯಾಲ್ಯೂ ಇದೆ ಅನ್ನುವಂಥದ್ದು ಕೂಡ ಇಲ್ಲಿ ಮುಖ್ಯ ಆಗುತ್ತೆ. ನನಗೆ ಕೊಡಿ, ಇಲ್ಲವಾದ್ರೆ ಸಿ.ಟಿ. ರವಿ ಅವರನ್ನ ಮಾಡಿ ಅಂತ ದುಂಬಾಲ್ ಬಿದ್ದಿದ್ದಾರಂತೆ. RSS ಮುಖಂಡರಿಂದ ಸಿ.ಟಿ. ರವಿಗೆ ಸಿಗದ ಸಕಾರಾತ್ಮಕ ಸ್ಪಂದನೆ ಅಂತ ಹೇಳಲಾಗ್ತದೆ. ಇಂದು ಅಥವಾ ನಾಳೆನೇ ನಿರ್ಧಾರ ಹೊರಬೀಳುವಂತ ಸಾಧ್ಯತೆ ಬಿಜೆಪಿಯಲ್ಲಿ, ಸಾಧ್ಯತೆ ಅಷ್ಟೇ ಇದು. ನಾಳೆ ಅಂದ್ಬಿಟ್ಟು ಈಗ ಆಲ್ರೆಡಿ ವಿರೋಧ ಪಕ್ಷದ ನಾಯಕನನ್ನ ಆಯ್ಕೆ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸೋದಾದ್ರೆ 20 ದಿನ ನಡೀತು ಅಧಿವೇಶನ. ಆ ಸಂದರ್ಭದಲ್ಲಿ ಆಯ್ಕೆ ಆಗ್ಲಿಲ್ಲ. ಬಂದ ಪುಟ್ಟ ಹೋದ ಪುಟ್ಟ ಕೇಂದ್ರ ಸಚಿವರು ಬಂದ್ರು, ಇಲ್ಲೊಂದು ಅಭಿಪ್ರಾಯವನ್ನ ತಗೊಂಡ್ರು, ಹೋದ್ರು ಅಷ್ಟೇ. ಅದು ಯಾವ ಕಸದ ಬುಟ್ಟಿಗೆ ಹೋಯ್ತೋ ಗೊತ್ತಿಲ್ಲ, ವರದಿ ಇನ್ನೂ ಆಯ್ಕೆ ಮಾಡಿಲ್ಲ. ನಮ್ಮ ಒಂದ್ ಕಡೆ ಸಿ.ಟಿ. ರವಿ ಅವರ ಹೇಳಿಕೆಗಳಿದಾವಲ್ಲ, ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅವರ ಹೆಸರು ಕೇಳಿ ಬರ್ತಾ ಇದೆ ಅನ್ನುವಂತ ಸಂದರ್ಭದಲ್ಲಿ ಅವ್ರು ಕೊಡ್ತಾ ಇರುವಂತ ಹೇಳಿಕೆ ಸಾಕಷ್ಟು ಕುತೂಹಲ ಕೆಡೆ ಮಾಡ್ಕೊಳ್ತಾ ಇದೆ. ರಾಜ್ಯಾಧ್ಯಕ್ಷ ಸ್ಥಾನದ ರೇಸ್ನಿಂದ ಏನಾದ್ರೂ ಹಿಂದೆ ಸರಿದ್ರ ಸಿ.ಟಿ. ರವಿ ಅವರು ಅನ್ನುವಂತ ಪ್ರಶ್ನೆ. ಬಿಕಾಸ್ ಒಂದಂತೂ ಮಾಹಿತಿ ಇರುತ್ತೆ, ಆಯ್ಕೆ ಆಗುತ್ತಾ ಇಲ್ವಾ ಅನ್ನುವಂಥ ವಿಚಾರದ ಬಗ್ಗೆ. ಸೊ ಸಿ.ಟಿ. ರವಿ ಅವರ ಮಾತುಗಳು ಅದಕ್ಕೆ ಎಲ್ಲೋ ಒಂದು ರೀತಿಯಾಗಿ ಪುಷ್ಟಿಯನ್ನ ನೀಡಿದಂತೆ ಕಾಣಿಸ್ತಾ ಇದೆ. ಚಿಕ್ಕಮಗಳೂರಿನಲ್ಲಿ ಆಡಿದಂಥ ಆ ಮಾತುಗಳ ಮೆಸೇಜ್ ಏನು ಹಾಗಾದ್ರೆ? ಇನ್ನಷ್ಟು ಕುತೂಹಲ, ಗೊಂದಲವನ್ನ ಮೂಡಿಸ್ತಾ ಇದೆ ಸಿ.ಟಿ. ರವಿ ಅವರ ಹೇಳಿಕೆ. ಹೈಕಮಾಂಡ್ ಅಂತೂ ಯಾರಿಗೂ ಹೇಳಿ ಕೇಳಿ ಇವ್ರನ್ನೇ ಮಾಡ್ತೀವಪ್ಪ ರೆಡಿ ಆಗಿರಿ ಅಂತ ಏನು ಹೇಳೋದಿಲ್ಲ. ಬಟ್ ಅವರು ಆಯ್ಕೆ ಮಾಡುವಂತ ನಿಟ್ಟಿನಲ್ಲಿ ಯಾವ್ಯಾವ ರೀತಿಯಾಗಿ ಅನುಕೂಲ ಆಗುತ್ತೆ ಅನ್ನೋದನ್ನ ಲೆಕ್ಕಾಚಾರ ಹಾಕೊಂಡೇ ಆಯ್ಕೆ ಮಾಡ್ತಾರೆ. ರಾಜ್ಯಾಧ್ಯಕ್ಷರ ಹುದ್ದೆಗೆ ಅಂತ ಹೇಳಿ ರೇಸ್ನ ಕಾಂಪಿಟೇಷನ್ ಇಟ್ಟಿಲ್ಲ. ಹಾಗಾಗಿ ರೇಸಲ್ಲಿರೋ ಪ್ರಶ್ನೆ ಇಲ್ಲ. ಕಾಂಪಿಟೇಷನ್ ಇದ್ದಾಗ ರೇಸಲ್ಲಿ ಇರಬೇಕಾಗತ್ತೆ, ಅದಕ್ಕೆ ಕಾಂಪಿಟೇಷನ್ ಇರೋದಿಲ್ಲ. ಜವಾಬ್ದಾರಿಯನ್ನು ಕೇಳಿ ಪಡಿಬಾರ್ದು ಯಾರುವೆ. ಯಾವ ಕಾಲಕ್ಕೆ ಯಾರು ಸೂಕ್ತ ಅನ್ನೋದನ್ನು ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಮತ್ತು ನಮ್ಮ ಪಾರ್ಟಿನಲ್ಲಿ ಯಾವುದು ಪರ್ಮನೆಂಟ್ ಇಲ್ಲ. ಹಾಗಾಗಿ ಯಾವ ಸಂದರ್ಭಕ್ಕೆ ಯಾರು ಸೂಟಬಲ್ ಅನ್ನೋದನ್ನು ಪಾರ್ಟಿ ತೀರ್ಮಾನ ಮಾಡುತ್ತೆ. ನಾನು ರೇಸ್ನಲ್ಲಿಲ್ಲ. ಯಾವಾಗ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನನಗೆ ಸ್ಪಷ್ಟತೆ ಇಲ್ಲ. ಮಾಡಬಹುದು, ಯಾವಾಗ ಮಾಡ್ತಾರೆ ಅನ್ನೋದು ನನಗಂತೂ ಸ್ಪಷ್ಟ. ಸಿ.ಟಿ. ರವಿ ಅವರ ಆಯ್ಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುವಂತ ಒಂದು ಗೊಂದಲ, ಅಕಸ್ಮಾತ್ ಅವ್ರನ್ನ ಆಯ್ಕೆ ಮಾಡಬೇಕು ಅಂತ ಬಂದಂತ ಸಂದರ್ಭದಲ್ಲಿ ಹೈಕಮಾಂಡ್ಗೆ ಎದುರಾಗ್ತಾ ಇರುವಂತ ಒಂದು ಸವಾಲು ಅಂದ್ರೆ ಯಡಿಯೂರಪ್ಪನವರು ಒಪ್ಕೊಳ್ತಾರಾ ಅನ್ನುವಂಥ ವಿಚಾರ. ಬಿಕಾಸ್ ಬಿಜೆಪಿಯ ಇಲ್ಲಿನ ಅಸ್ತಿತ್ವ ಅಂದ್ರೆ ಯಡಿಯೂರಪ್ಪನವರು. ಇಷ್ಟು ದಿನ ಪಕ್ಷವನ್ನ ಕಟ್ಕೊಂಡ್ಬಂದು ಈ ಲೆವೆಲ್ಗೆ 2 ಬಾರಿ ಸರ್ಕಾರವನ್ನ ರಚನೆ ಮಾಡುವಂತ ನಿಟ್ಟಿನಲ್ಲಿ ಪ್ರಮುಖ ಪಾತ್ರ, ಏಕೈಕ ಅದ್ವಿತೀಯ ನಾಯಕರು ಕೂಡ ನಮ್ಮ ರಾಜ್ಯದಲ್ಲಿ ಬಿಜೆಪಿಯಲ್ಲಿ ಇರುವಂತದ್ದು ಯಡಿಯೂರಪ್ಪನವರು. ಸೊ ಅವ್ರು ಒಪ್ಕೋತಾರಾ ಅನ್ನುವಂತ ಒಂದು ಪ್ರಶ್ನೆ ಇದೆ. ಪಕ್ಷ ಸಂಘಟನೆಯಿಂದ BSY ದೂರ ಸರಿದು ಬಿಡ್ತಾರಾ, ಸಿ.ಟಿ. ರವಿ ಅವರನ್ನ ಆಯ್ಕೆ ಮಾಡಿಬಿಟ್ರೆ ಅನ್ನುವಂಥ ಒಂದು ಆತಂಕ ಇರುವಂಥದ್ದು. ವಿಪಕ್ಷ ಸ್ಥಾನ BSY ಆಪ್ತರಿಗೆ ನೀಡಿ ಸಮಾಧಾನ ಪಡಿಸುವಂತ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಕುತೂಹಲ ಮೂಡಿಸಿದೆ ಬಿಜೆಪಿ ಹೈಕಮಾಂಡ್. ಅಂದ್ರೆ ಏನ್ ಮಾಡ್ತಾರೆ ಕಾದ್ ನೋಡ್ಬೇಕಾಗಿದೆ. ಯಡಿಯೂರಪ್ಪನವರು ಈಗ ಆಲ್ರೆಡಿ ಫಾರಿನ್ ಟ್ರಿಪ್ನಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ವಿಪಕ್ಷ ನಾಯಕನ ಆಯ್ಕೆ ಮಾಡುವಂಥದ್ದು ಡೌಟ್ ಅಂತಲೂ ಕೂಡ ಹೇಳಲಾಗ್ತಾ ಇರುವಂಥದ್ದು. ಯಡಿಯೂರಪ್ಪನವರು ರಾಜ್ಯಕ್ಕೆ ಬಂದಂಥ ಸಂದರ್ಭದಲ್ಲೇ ಅವರಿಂದಲೇ ಹೇಳಿಸುವಂಥ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಕಾದ್ ನೋಡಬೇಕಾಗಿದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ರಾಜ್ಯಾಧ್ಯಕ್ಷ ಸ್ಥಾನ ಅವ್ರ ಪಕ್ಷಕ್ಕೆ ಸಂಬಂಧಪಟ್ಟಿದ್ದಾದ್ರೂ ಕೂಡ ಸಾಕಷ್ಟು ಬೆಳವಣಿಗೆಗಳಾಗ್ತದೆ. ವಿರೋಧ ಪಕ್ಷ ನಾಯಕನ ಸ್ಥಾನನೂ ಕೂಡ ಇನ್ನೂ ಆಯ್ಕೆ ಆಗಿಲ್ಲ. ಇವೆರಡೂ ಅಟ್ ಎ ಟೈಮ್ ಆಗುವಂತ ಎಲ್ಲ ಚಾನ್ಸಸ್ಗಳು ಕೂಡ ಇರುವಂಥದ್ದು. ಯಡಿಯೂರಪ್ಪನವರು ರಾಜ್ಯಕ್ಕೆ ಬಂದಾದ ನಂತರನೇ ಏನಾದರೂ ಘೋಷಣೆ ಮಾಡುವಂತ ಸಾಧ್ಯತೆ ಇದೆಯಾ? ಯಾವ ರೀತಿಯಾಗಿ ಬೆಳವಣಿಗೆಗಳು ನಡೀತಾ ಇದೆ? ಏನ್ ತೊಡಕಾಗುವಂತ ಸಾಧ್ಯತೆ ಇದೆ ಅಕಸ್ಮಾತ್ ಸಿ.ಟಿ. ರವಿ ಅವರನ್ನ ಆಯ್ಕೆ ಮಾಡುವಂತ ನಿಟ್ಟಿನಲ್ಲಿ ನೋಡೋದಾದ್ರೆ?
ಖಂಡಿತವಾಗೂ ಪೃಥ್ವಿರಾಜ್, ಈಗಾಗಲೇ ಬಿಜೆಪಿಯಲ್ಲಿ ಸ್ಪಷ್ಟವಾದಂತಹ ನಿರ್ಧಾರಗಳು ಇನ್ನೂ ಕೂಡ ಪ್ರಕಟ ಆಗಿಲ್ಲ. ಯಾಕಂದ್ರೆ ಈಗಾಗಲೇ ರಾಜ್ಯಾಧ್ಯಕ್ಷ ಆಗಿರ್ಬೋದು ಮತ್ತೆ ವಿಪಕ್ಷ ನಾಯಕ ಆಯ್ಕೆ ವಿಚಾರವಾಗಿ 2 ತಿಂಗಳನ್ನು ಕೂಡ ಚರ್ಚೆ ಕೂಡ ಆಗ್ತಾ ಇದೆ. ಮತ್ತೆ ಈಗಾಗಲೇ ಹೈಕಮಾಂಡ್ ಮಟ್ಟದಲ್ಲಿ ಕೂಡ ಅಂತಿಮವಾದ ತೀರ್ಮಾನ ಕೂಡ ಆಗಿದೆ. ಆದ್ರೆ ಈಗ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪನವರು ವಿದೇಶ ಪ್ರವಾಸದಲ್ಲಿದ್ದಾರೆ. ಅವರು ಪ್ರವಾಸ ಮುಗಿಸಿ ರಾಜ್ಯಕ್ಕೆ ಬಂದಂತ ಸಂದರ್ಭದಲ್ಲೇ ಇದ್ರ ಬಗ್ಗೆ ತೀರ್ಮಾನ ಮಾಡುವಂತ ಸಾಧ್ಯತೆ ಕೂಡ ಇದೆ. ಅದ್ರ ಜೊತೆಗೆ ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷ ಸಿ.ಟಿ. ರವಿ ಅವರೇ ಬಹುತೇಕವಾಗಿ ಆಗ್ತಾರೆ ಅನ್ನೋ ಬಗ್ಗೆ ಕೂಡ ತೀರ್ಮಾನ ಆಗಿದೆ. ಆದ್ರೆ ಅದನ್ನ ಅಂತಿಮವಾಗಿ ಎಲ್ಲಿ ಕೊನೆ ಗಳಿಗೆಯಲ್ಲಿ ಆ ಲೆಕ್ಕಾಚಾರ ಏನಾದ್ರು ಚೇಂಜ್ ಆಗುತ್ತೆ ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಯಾಕಂದ್ರೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಸಿ.ಟಿ. ರವಿ ಬದಲು ಅಶೋಕ್ ಆಗಿರ್ಬೋದು ಮತ್ತೆ ಶೋಭಾ ಕರಂದ್ಲಾಜೆ ಅವರ ಹೆಸರನ್ನ ಸೂಚಿಸಿದ್ರು. ಅದ್ರ ಜೊತೆಗೆ ಈ ಹಿಂದೆ ಸಿ.ಟಿ. ರವಿ ಅವರು ಕೂಡ ಏನು ಕಿಚನ್ ಪಾಲಿಟಿಕ್ಸ್ ಅನ್ನುವಂತ ಹೇಳಿಕೆಯನ್ನು ಕೊಡೋದ್ರ ಮುಖಾಂತರವಾಗಿ ಯಡಿಯೂರಪ್ಪನವರ ಕೆಂಗಣಿಗೆ ಕೂಡ ಗುರಿಯಾಗಿದ್ರು. ಆ ಕಾರಣಕ್ಕೋಸ್ಕರವಾಗಿ ಏನಾದ್ರು ಕೊನೆ ಕ್ಷಣದಲ್ಲಿ ಏನಾದ್ರು ಚೇಂಜ್ ಆಗ್ಬಿಡುತ್ತೋ ಅನ್ನೋ ಒಂದು ಆತಂಕದಲ್ಲಿ ಕೂಡ ಸಿ.ಟಿ. ರವಿ ಅವರು ಇದ್ದಾರೆ. ಒಂದು ವೇಳೆ ಏನಾದ್ರು ಯಡಿಯೂರಪ್ಪನವರ ಜೊತೆಗೆ ಏನಾದ್ರು ವರಿಷ್ಠ ಏನಾದ್ರು ಮಾತುಕತೆ ನಡೆಸಿದ್ರೆ ಆ ಸಂದರ್ಭದಲ್ಲಿ ಸಿ.ಟಿ. ರವಿ ಬದಲು ಬೇರೆ ಹೆಸರನ್ನ ಸೂಚಿಸಿದ್ರೆ ಸಿ.ಟಿ. ರವಿ ಹೆಸರು ಕೂಡ ಚೇಂಜಸ್ ಆಗ್ಬೋದು ಅನ್ನೋದ್ರ ಬಗ್ಗೆ ಕೂಡ ಬಿಜೆಪಿ ಒಳಗೆ ಕೇಳಿ ಬರ್ತಾ ಇರುವಂತದ್ದು. ಹೀಗಾಗಿನೇ ಸಾಕಷ್ಟು ಕುತೂಹಲ ಮೂಡಿಸಿದೆ. ದಿನಕ್ಕೊಂದು ದಿನಕ್ಕೆ ಇವತ್ತು ಅಥವಾ ನಾಳೆ ಒಳಗಡೆ ಅಧಿಕೃತವಾಗಿ ಅಂದ್ರೆ ವಿರೋಧ ಪಕ್ಷ ಆಗಿರ್ಬೋದು ಮತ್ತೆ ರಾಜ್ಯಾಧ್ಯಕ್ಷ ಆಗಲಿಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಹೆಸರುಗಳು ಕೂಡ ಪ್ರಕಟ ಆಗುವಂತ ಚಾನ್ಸಸ್ ಇರುವಂತದ್ದು. ಪೃಥ್ವಿರಾಜ್. ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ.